ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಸೊ ನೀವೆಲ್ಲರೂ ಇಲ್ಲಿ ತುಂಬ ಜನ ನನ್ನದು ರೀಲ್ ಲೈಕ್ ಸ್ಟೂಡೆಂಟ್ ಇದ್ದಾಗ ಹೇಗೆ ನೀವು ಅರ್ನ್ ಮಾಡ್ಬೋದು ಅಂತ ಒಂದು ರೀಲ್ ಮಾಡಿದ್ದೆ ನಾನು. ಆ ರೀಲ್ ನೋಡಿಕೊಂಡು ತುಂಬ ಜನ ಬಂದಿರ್ತೀರ ನೀವು. ಜಸ್ಟ್ ಇನ್ ಕೇಸ್ ನೀವು ಆ ರೀಲ್ ನೋಡಿದ್ರೆ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ರೆ ನಾನು ಆ ರೀಲ್ನ ಪ್ಲೇ ಮಾಡ್ತೀನಿ, ಒಂದ್ಸರಿ ನೋಡಿ. ರೀಲ್ ಹಾಕಿದ್ಮೇಲೆ ಲೈಕ್ ಐ ಗಾಟ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ DMs. ನನಗೆಲ್ಲನೂ ನಂಗೆ ರಿಪ್ಲೈ ಮಾಡ್ಲಿಕ್ಕೆ ಆಗಲಿಲ್ಲ. ನಂಗೆ ಆದಷ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನಕ್ಕೆ ಒಂದು 100+ DMs ಅಂತೂ ನಾನು ರಿಪ್ಲೈ ಮಾಡಿದ್ದೀನಿ. ನಂಗೆ ಅದಕ್ಕಿಂತ ಜಾಸ್ತಿ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಎಲ್ಲರ ಜೊತೆ ಚಾಟ್ ಮಾಡಿ ರಿಪ್ಲೈ ಮಾಡ್ಕೊಂಡು ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ. ಫಸ್ಟ್ ಥಿಂಗ್ ಐ ವಿಲ್ ಬಿ ವೆರಿ ಕ್ಲಿಯರ್ ಅಬೌಟ್ ಒನ್ ಥಿಂಗ್. ನಾನು ಈ ಅಮೌಂಟ್ ಯಾವುದೇ ಆಗಲಿ ಆನ್ಲೈನಲ್ಲಿ ಈ ಆ್ಯಪಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿ ನಿಮ್ಗೆ ಇಷ್ಟು ಈಸಿಯಾಗಿ ಬರುತ್ತೆ, ನೀವು ಕುತ್ಕೊಂಡು ಈಸಿಯಾಗಿ ಅರ್ನ್ ಮಾಡಿ, ಈ ಥರ ಯಾವುದೂ ಮಾಡಿಲ್ಲ. ಬಿಕಾಸ್ ಈಸಿಯಾಗಿ ಬರೋ ದುಡ್ಡು ಯಾವುದು ಶಾಶ್ವತ ಅಲ್ಲ, ಅದು ಯಾವುದು ಉಳಿಯೋದು ಇಲ್ಲ. ಮತ್ತು ನಂಗೆ ತುಂಬ ಜನ DMs ಮಾಡಿದ್ರು ಲೈಕ್ ಟೀಚರ್ಸ್ ಟ್ರೇಡಿಂಗ್, ನೀವು ಟ್ರೇಡಿಂಗ್ ಮಾಡ್ತೀರಾ, ಟ್ರೇಡಿಂಗ್ ಬರುತ್ತಾ ಅಂತ. ಇಲ್ಲ, ನಂಗೆ ಟ್ರೇಡಿಂಗ್ ಬರಲ್ಲ. ನನಗೆ ಸ್ವಲ್ಪ ಐಡಿಯಾ ಇದೆ, ನನಗೆ ಟ್ರೇಡಿಂಗ್ ಫ್ರೆಂಡ್ಸ್ ಇದ್ದಾರೆ, ಅದರಿಂದೆಲ್ಲ ನಂಗೆ ಚೂರು ಸ್ಟಾಕ್ಸ್ ಬಗ್ಗೆ ಐಡಿಯಾ ಇದೆ. ಅದು ಬಿಟ್ಟರೆ ನಾನು ಬೇರೆ ಸೋರ್ಸಿಂದ ಅರ್ನ್ ಮಾಡಿರೋದನ್ನ ಸ್ಟಾಕ್ಸಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ, ಗೋಲ್ಡ್, ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ನಾನು ಟ್ರೇಡಿಂಗಿಂದ ಅರ್ನ್ ಮಾಡಿಲ್ಲ. ಮತ್ತು ಇನ್ನೂ ತುಂಬ ಆ್ಯಪ್ಸ್ಗಳು ಅದು ಇದು ಬರ್ತಲ್ಲ, ಲೈಕ್ ನೀವು ಇಷ್ಟು ಪೇಜಸ್ ಬರೆದ್ರೆ ಇಷ್ಟು ದುಡ್ಡು ಬರುತ್ತೆ, ಮತ್ತು ನೀವು ವರ್ಕ್ ಫ್ರಮ್ ಹೋಮು, ಡಾಟಾ ಎಂಟ್ರಿ, ಪ್ಲೀಸ್ ಯಾವುದು ನಂಬಕ್ಕೆ ಹೋಗ್ಬಿಡಿ, ಅವೆಲ್ಲ ಸ್ಕ್ಯಾಮು. ನೀವು ಸ್ವಲ್ಪ ಯೋಚನೆ ಮಾಡಿ, ಯಾವ್ದಾದ್ರು ಒಂದು ಕೆಲಸ ಬರ್ತಿದೆ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ಯೂಸ್ ಇದೆಯಾ, ಏನಕ್ಕೆ ದುಡ್ಡು ಕೊಡ್ತಾರೆ, ಇದು ರಿಯಲ್ ಟೈಮ್ ವರ್ಕಾ ಅಂತ ಸ್ವಲ್ಪ ಲಾಜಿಕಾಗಿ ಯೋಚನೆ ಮಾಡಿ. ಯಾಕಂದ್ರೆ ಕೆಲವೆಲ್ಲ ನೀವು ಇಷ್ಟು ಇನ್ವೆಸ್ಟ್ ಮಾಡಿಬಿಡಿ, 5 ಮಿನಿಟ್ಸಲ್ಲಿ ಕೂತ್ಕೊಳ್ಳಿ, ನಿಮ್ಗೆ ಇಷ್ಟು ಕೊಡ್ತೀನಿ ಟೆಲಿಗ್ರಾಮಲ್ಲಿ, ದಯವಿಟ್ಟು ಎಲ್ಲ ಮಾಡಬೇಡಿ. ಬಿಕಾಸ್ ಇದೆಲ್ಲ ಮಾಡಿರೋದು ನನ್ನ ಫ್ರೆಂಡ್ಸ್ನೆಲ್ಲ ನೋಡಿದ್ದೀನಿ, ನಾನು ಕೂಡ ಕೆಲವೊಂದು ಮಾಡಿ ಸ್ಕ್ಯಾಮ್ ಆಗಿದ್ದೀನಿ. ಸೊ ಇವೆಲ್ಲ ಮಾಡಬೇಡಿ, ರಿಯಲ್ ಟೈಮ್ ವರ್ಕ್ ಅಷ್ಟೇ ನಂಬಿ. ಸೊ ನಾನು ಅದಕ್ಕೆ ನಿಮಗೆ ರಿಯಲ್ ಟೈಮ್ ವರ್ಕ್ಸ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು. ಮತ್ತು ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಕೆಲವರು ನಾನೇನಕ್ಕೆ ಕೆಲಸ ಮಾಡಬೇಕು, ನಂಗೆ ಹೊರ್ಗಡೆ ಎಲ್ಲ ಕೆಲಸ ಮಾಡೋಕ್ಕೆ, ನಂಗೆ ಈಸಿಯಾಗಿ ಏನಾದರೂ ಯಾರಿಗೂ ಗೊತ್ತಾಗಬಾರ್ದು ನಾನು ಕೆಲಸ ಮಾಡೋದು, ಆರಾಮಾಗಿ ಕೂತ್ಕೊಂಡು ನಾನು ಒಂದು ಆನ್ಲೈನಲ್ಲಿ ಕೂತ್ಕೊಂಡು ಅರ್ನ್ ಮಾಡಬೇಕು, ಯಾರಿಗೂ ಗೊತ್ತಾಗಬಾರ್ದು, ಯಾರೇನು ಅನ್ಕೋತಾರೆ, ನಂಗೆ ಇನ್ಸಲ್ಟ್ ಆಗುತ್ತೆ, ಈ ಥರ ಎಲ್ಲ ಯೋಚನೆ ದಯವಿಟ್ಟು ಮಾಡಬೇಡಿ. ನಾನು ಒಂದು ಹೇಳಲ್ಲ, ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ತಿರಲ್ಲ ಇಷ್ಟು ವಯಸ್ಸಾದ್ರೂ, ಅದು ದೊಡ್ಡ ಇನ್ಸಲ್ಟು. ಅದನ್ನ ಬಿಟ್ಟು ನೀವು ಓನಾಗಿ ಏನೇ ಮಾಡ್ತಿರೋದ್ರೂ ಅದು ಇನ್ಸಲ್ಟ್ ಅಲ್ಲ. ಏನಕ್ಕೆ ಇನ್ಸಲ್ಟನ್ನ ಅಂತ ತೊಗೊಂಬರ್ತೀರ, ಅದು ಗ್ರೇಟ್ ಥಿಂಗ್. ಅದು ನೀವು ಏನು ರಿಯಲಾಗಿ ಇನ್ಸಲ್ಟ್ ಇದೆಯಲ್ಲ ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗೋದು, ಅದನ್ನು ಗ್ರೇಟ್ ಅನ್ಕೊಬಿಡ್ತೀರ. ಇಲ್ಲಿ ನೀವು ಕಷ್ಟಪಟ್ಟು ಅರ್ನ್ ಮಾಡೋದಿದೆಯಲ್ಲ, ಇದು ಯಾರಿಗೆ ಗೊತ್ತಾದರೆ ಏನು ಅನಿಸುತ್ತೋ, ಇದನ್ನ ಇನ್ಸಲ್ಟು ಅನ್ಕೋತಿರಲ್ಲ. ಈ ಗ್ರೇಟ್ ಥಿಂಗ್ನ ಇನ್ಸಲ್ಟ್ ಅಂದ್ಕೊಳ್ತೀರಾ, ಇನ್ಸಲ್ಟ್ನ ಗ್ರೇಟ್ ಥಿಂಗ್ ಅಂದ್ಕೊಳ್ತೀರಾ. ನಿಮ್ಮಂಥ ಮೈಂಡ್ಸೆಟ್ ಏನು ಹೇಳಬೇಕೋ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ಯಾರು ಏನು ಅಂದ್ಕೊಳ್ತಾರೆ, ಇನ್ಸಲ್ಟ್ ಯಾವುದು ಎಲ್ಲ ಪ್ರೌಡ್ ಫೀಲ್ ಆಗಿ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೋತಿದ್ದೀರಾ, ನೀವು ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗದೇ ನಿಮ್ಮ ದುಡ್ಡಲ್ಲಿ ನೀವು ಇದ್ರಂತ ಪ್ರೌಡ್ ಫೀಲ್ ಆಗಿ, ಆಯಿತಾ? ದಯವಿಟ್ಟು ಹೇಳ್ತಿದ್ದೀನಿ. ಐ ನೋ ಲೈಕ್ ಮೋಸ್ಟ್ ಆಫ್ ದ ವರ್ಕ್ ನೀವು ಮಾಡ್ತೀನಿ, ಹೊರಗೆ ಹೋಗಿ ಮಾಡ್ತೀನಿ ಅವೆಲ್ಲ ಅಂತಂದರೆ ನಿಮಗೆ ಕೆಲವು ಅಪ್ಪ ಅಮ್ಮಗಳು ಯಾರೂ ಸಪೋರ್ಟ್ ಮಾಡೋದಿಲ್ಲ. ನಮ್ಮ ಮನೇಲಿ ಸಪೋರ್ಟ್ ಮಾಡಲ್ಲ, ನಮ್ಮ ಮನೇಲಿ ಬಿಡಲ್ಲ, ನಂಗೆ ಇವೆಲ್ಲ ಮಾಡೋಕ್ಕಾಗಲ್ಲ ಅಂತ ಈ ಥರ ಎಲ್ಲ ನಿಮಗೆ ನಿಜವಾಗ್ಲೂ ಮಾಡಬೇಕು ಅಂತಿದ್ರೆ ಯಾವ ರೀಸನ್ನು ಕೊಡಲ್ಲ, ನೀವು ಮಾಡೇ ಮಾಡ್ತೀರ, ಆಯಿತಾ? ಯಾರಿಗೆ ಅದೇ ಕೈಲಾಗ್ದಿಲ್ದಿರೋರ್ನೆಲ್ಲ ಡೊಂಕು ಅಂತಾರಲ್ಲ, ಆ ಥರದವ್ರು ಅಷ್ಟೇ ಎಲ್ಲ ರೀಸನ್ಸ್ ಕೊಡೋದು. ಯಾರು ಆಬ್ವಿಯಸ್ಲಿ ಅಪ್ಪ ಅಮ್ಮ ಎಲ್ಲ ನಾನು ಓದುವಾಗ ನಾನು ಹೋಗ್ಬಿಟ್ಟು ಹೊರ್ಗಡೆ ಕೆಲಸ ಮಾಡ್ತೀನಿ, ಪಾರ್ಟ್ ಟೈಮ್ ಮಾಡ್ತೀನಿ, ನನ್ನ ಮನೇಲಿ ಕುತ್ಕೊಂಡು ಪಾರ್ಟ್ ಟೈಮ್ ಮಾಡ್ತೀನಿ ಅಂದರೆ ಯಾವ ಅಪ್ಪ ಅಮ್ಮನೂ ಇಲ್ಲ ಮಾಡು ಚೆನ್ನಾಗಿ ದುಡ್ಕೋಬಾ ಅಂತ ಹೇಳಲ್ಲ. ಅವ್ರಿಗೆ ನೀವು ಓದೋದು ಕಾನ್ಸಂಟ್ರೇಷನ್ ಇಲ್ಲಿರಬೇಕು ಅಂತ ಇರುತ್ತೆ, ಆಯಿತಾ? ಯಾರಿಗೂ ನೀವು ಡಿಸ್ಟ್ರಾಕ್ಟ್ ಆಗೋದು ಇಷ್ಟ ಇರಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಅಮ್ಮಂಗೂ ನಾನು ಇವತ್ತಿಗೂ ಗೊತ್ತಿಲ್ಲ, ನಮ್ಮ ಅಪ್ಪಂಗಂತೂ ಐಡಿಯಾನೂ ಇಲ್ಲ ನಾನು ಇದೆಲ್ಲ ಮಾಡ್ತಿದ್ದೀನಿ ಅಂತ. ಗೊತ್ತು ಕೆಲವ್ರ ಮನೇಲಿ ಕಷ್ಟ ಅಂತ. ಈಗ ನಾನು ಹಾಸ್ಟೆಲಲ್ಲಿರೋದ್ರಿಂದ ಸ್ವಲ್ಪ ಮಾಡಿರ್ಬೋದು, ಮನೇಲಿದ್ದರೆ ನನಗೂ ಕಷ್ಟ ಆಗ್ತಿತ್ತೋ ಏನೋ. ನೋಡಿ, ನಿಮ್ಗೆ ಏನೇನು ಆಗುತ್ತೆ ಅದೆಲ್ಲ ಟ್ರೈ ಮಾಡಿ. ಕೆಲವು ಮನೇಲಿ ತುಂಬ ಸಪೋರ್ಟಿವ್ ಇರ್ತಾರೆ, ನೀನೇನು ಮಾಡ್ತೀಯ ಅಂದರೂ ಒಪ್ಕೋತಾರೆ. ಸೊ ಇಟ್ಸ್ ಅಪ್ ಟು ಯು. ನೀವು ಮಾಡಬೇಕಂತಿದ್ರೆ ನೀವು ದಾರಿ ಹುಡುಕೊಳ್ತೀರಾ, ಇಲ್ಲ ಅಂತ ಅಂದರೆ ರೀಸನ್ಸ್ ಕೊಡ್ತಾ ಇರ್ತೀರ. ನನ್ನ ಈ ಅರ್ನಿಂಗ್ಸ್ ಏನಿದೆ ಅಲ್ಲ, ಈ ಅರ್ನಿಂಗ್ಸು ನಾನು ಪಾಸ್ಟ್ 10 ಮಂತ್ಸಲ್ಲಿ ಮಾಡಿರೋದು. ಸೊ ಈಗ ಮೇಯ್ನ್ ಪಾಯಿಂಟಿಗೆ ಬರೋಣ. ಸೊ ನಾನು ಇಲ್ಲಿ ಏನು ಅಷ್ಟು ಅರ್ನ್ ಮಾಡಿದ್ದೀನಲ್ಲ, ಇದೆಲ್ಲ ನಾನು ಲೈಕ್ 4 ಸೋರ್ಸ್ ಆಫ್ ಇನ್ಕಮಿಂದ ಅರ್ನ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟು ಮೇಜರ್ ಸೋರ್ಸು, ಇನ್ನು ನೆಕ್ಸ್ಟ್ ಟು ಲೈಕ್ ಸ್ಮಾಲ್ ಅಮೌಂಟಲ್ಲೇ ಅದರಿಂದ ಅರ್ನ್ ಮಾಡಿರೋದು. ಬಟ್ ಸ್ಟಿಲ್ ಕಂಬೈನ್ಡ್ 4 ಸೋರ್ಸ್ ಅಂತ ತೊಗೊಂಡ್ರೆ ಇದರಲ್ಲಿ ಲಾಸ್ಟ್ 2 ಹೇಳ್ತೀನಿ. ಅದರಲ್ಲಿ ಒಂದು ಬಂದುಬಿಟ್ಟು ಲೈಕ್ ಇನ್ಸ್ಟಾಗ್ರಾಮಿಂದನೇ. ಆಬ್ವಿಯಸ್ಲಿ ನಾನು ಸ್ವಲ್ಪ ಕೊಲ್ಯಾಬ್ಸ್ ಎಲ್ಲ, ನನಗೆ ಅಷ್ಟೊಂದು ಫಾಲೋವರ್ಸ್ ಇಲ್ಲ, ಬಟ್ ಸ್ಟಿಲ್ ಐ ಗೆಟ್ಸ್ ಲೈಕ್ ಫ್ಯೂ ಕೊಲ್ಯಾಬ್ಸು. ಅದನ್ನ ಸ್ವಲ್ಪ ಕಡಿಮೆ ಅಮೌಂಟೇ ಮಾಡಿರೋದು, ಬಟ್ ಸ್ಟಿಲ್ ನನ್ನ ಟೋಟಲ್ ಅರ್ನಿಂಗ್ಸಲ್ಲಿ ಅದು ಕೌಂಟ್ ಆಗುತ್ತೆ. ಸೊ ಅದನ್ನು ಬಿಟ್ಟು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಏನಿದೆ ಈ ಬೇರೆ ಸೋರ್ಸ್ ಮೇಜರ್ ಸೋರ್ಸಿಂದ ಏನು ಅರ್ನ್ ಮಾಡಿದ್ದೀನಲ್ಲ ಅದನ್ನೆಲ್ಲ ನಾನು
ಈ ಸ್ಟಾಕ್ಸಲ್ಲಿ ಮತ್ತು ಮ್ಯೂಚುವಲ್ ಫಂಡ್ಸು ಗೋಲ್ಡ್ ಮೆಟಲ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಆ ಇನ್ವೆಸ್ಟ್ಮೆಂಟಿಂದನೂ ಸ್ವಲ್ಪ ರಿಟರ್ನ್ಸ್ ಬರುತ್ತೆ ನನಗೆ. ಸೊ ಇದೆರಡು ನನ್ನದು ಬರೀ ಮೈನರ್ ಸೋರ್ಸ್ ಆಫ್ ಇನ್ಕಮು. ಇನ್ನು ಈ 2 ಮೇಜರ್ ಸೋರ್ಸ್ ಆಫ್ ಏನು ಇನ್ಕಮ್ ಇದೆಯಲ್ಲ ಇದನ್ನು ನಾನೀಗ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ಬಂದುಬಿಟ್ಟು ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಏನಂತ ಅಂದರೆ ಒಂದು ಮ್ಯಾನ್ ಪವರ್ ಅಂತ ಇರುತ್ತೆ. ಈ ಮ್ಯಾನ್ ಪವರ್ ಅಂತ ಏನಂದರೆ ನೀವು ಅದಕ್ಕೆ ನೀವು ಫಿಸಿಕಲಿ ಪ್ರೆಸೆಂಟ್ ಇರೋದು ಬೇಡ. ನೀವು ನಿಮ್ಮ ಪ್ಲೇಸಲ್ಲೇ ಕೂತ್ಕೊಂಡು, ನಿಮ್ಮ ಮನೆಯಲ್ಲಿ ಹಾಸ್ಟೆಲಲ್ಲೇ ಕೂತ್ಕೊಂಡು ಫೋನಲ್ಲೇ ಮ್ಯಾನೇಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಕಾರ್ಪೊರೇಟ್ ಇವೆಂಟ್ ನಡೀತಿರುತ್ತೆ, ಏನೋ ಒಂದು ಬ್ರ್ಯಾಂಡ್ ಲಾಂಚೋ ಏನೋ ಒಂದು ಇರುತ್ತೆ. ಅಲ್ಲಿ ಅವ್ರಿಗೆ ಏನಂತಂದರೆ ಸ್ವಲ್ಪ ಜನ ಬೇಕಾಗಿರ್ತಾರೆ ಅಲ್ಲಿ ಡೆಕೋರೇಷನ್ ಮಾಡೋದಕ್ಕಾಗಲಿ ಅಥವಾ ಮತ್ತೊಂದು ಕೆಲಸ ಮಾಡೋದಕ್ಕೆ, ಲೈಕ್ ಫಾರ್ ಎಕ್ಸಾಂಪಲ್ ವೆಲ್ಕಮ್ ಮಾಡೋದಕ್ಕೆ, ಗೆಸ್ಟ್ನ ವೆಲ್ಕಮ್ ಮಾಡೋದಕ್ಕೆ ಆ ಥರ ಎಲ್ಲ ತುಂಬ ಜನ ವರ್ಕರ್ಸ್ ಬೇಕಾಗಿರ್ತಾರೆ. ಸೊ ನೀವೇನು ಮಾಡ್ತೀರಾ ಅಂತಂದರೆ ಆ ಈವೆಂಟ್ ಅವ್ರು ಏನಿರ್ತಾರೆ, ಈವೆಂಟ್ ಮ್ಯಾನೇಜ್ಮೆಂಟು ಅಥವಾ ಕ್ಲೈಂಟು ಆ ಫಂಕ್ಷನ್ ಅವ್ರು ನಿಮಗೆ ಕಾಲ್ ಮಾಡಿಬಿಟ್ಟು ಈ ಥರ ನಿಮಗೆ ಅಪ್ರೋಚ್ ಮಾಡಿ, ನನಗೆ ಈ ಫಂಕ್ಷನಿಗೆ ಇಷ್ಟು ಜನ ಬೇಕು, ಒಂದು ಎಕ್ಸಾಂಪಲ್ 10 ಮೆಂಬರ್ಸ್ ಬೇಕು, ಈಚ್ ಪರ್ಸನಿಗೆ ಒಂದು 2000 ಪೇಮೆಂಟ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನೀವೇನು ಮಾಡ್ತೀರಾ, ನಿಮಗೆ ಇನ್ನು ಇಲ್ಲಿ ಕಡೆ ಕಾಂಟ್ಯಾಕ್ಟ್ಸ್ ಇರುತ್ತೆ, ನೀವು ಹೋಗಿ ನೀವು ಆ ಥರ ಒಂದು 10 ಮೆಂಬರ್ಸ್ನ ನೀವು ಅರೇಂಜ್ ಮಾಡಿಬಿಟ್ಟು ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಒಂದು ಫ್ಲವರ್ ಡೆಕೋರೇಷನ್ ಇರುತ್ತೆ, ಆ ಫ್ಲವರ್ ಡೆಕೋರೇಷನ್ ಮಾಡೋದಕ್ಕೆ 10 ಮೆಂಬರ್ಸ್ ಬೇಕಾಗಿರ್ತಾರೆ, ಅದಕ್ಕೆ ನೀವು ಅರೇಂಜ್ ಮಾಡಿ ಕೊಡ್ತೀರಾ. ಆ 2000 ನಿಮಗೇನು ಬರ್ತಿರ್ತಾರೆ ಅಂದರೆ 10 ಇಂಟು 2000 20,000 ಅವ್ರು ನಿಮಗೆ ಪೇ ಮಾಡ್ತಿರ್ತಾರೆ. ಆ 20,000ಅಲ್ಲಿ ನೀವೇನು ಮಾಡ್ತೀರಾ, ಇಲ್ಲಿ ಪರ್ ಹೆಡ್ ನೀವು 50 ರೂಪೀಸ್ ಅಥವಾ 100 ರೂಪೀಸ್ನ ಕಮಿಷನಾಗಿ ಇಟ್ಕೊಳ್ತೀರಾ. ಆ 10 ಮೆಂಬರ್ಸಲ್ಲಿ 100 ರೂಪೀಸ್ನ ನೀವು ಕಮಿಷನಾಗಿ ಇಟ್ಕೊಂಡ್ರೆ 1000 ರೂಪೀಸ್ ಬಂತು ನಿಮಗೆ ಅಲ್ವಾ. ಅವ್ರಿಗೆ ನೀವು 1900 ಹಂಗೆ ಪೇ ಮಾಡ್ತೀರಾ ಇಲ್ಲಿ ನಿಮಗೆ 2000 ಸಿಗ್ತಿರುತ್ತೆ, ನೀವಲ್ಲಿ 1900 ಪರ್ ಪರ್ಸನ್ ಪೇ ಮಾಡ್ತಿರ್ತೀರ. 100 ರೂಪೀಸ್ ಕಮಿಷನ್ ಇಟ್ಕೊಳ್ತೀರಾ. ಯಾಕಂದರೆ ನಿಮ್ಮದು ಕೆಲಸ ಇದೆಯಲ್ಲ, ಆಬ್ವಿಯಸ್ಲಿ ನೀವು ಅಲ್ಲಿಂದ ಬರಬೇಕು. ನೀವು ಕಾಂಟ್ಯಾಕ್ಟ್ಸಿಂದ ಆ ಕೆಲಸನೂ ಈಸಿ ಆಗಿಲ್ಲ. ನೀವು ಕೆಲವರೆಲ್ಲ ಅನ್ಕೋಬೋದು ಈಸಿಯಾಗಿ ಕಮಿಷನ್ ಇಟ್ಕೋತಾರೆ ಅಂತ. ಯಾರೂ ಏನೂ ಈಸಿಯಾಗಿ ಇಟ್ಕೊಳ್ಳೋದಿಲ್ಲ. ಆ 10 ಮೆಂಬರ್ಸ್ನ ಅರೇಂಜ್ ಮಾಡಿ ಅವ್ರನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಆ ಲೊಕೇಶನ್ಗೆ ಆನ್ ಟೈಮ್ ರೀಚ್ ಮಾಡಿಸಿ ಅವರ ಲಾಗಿನ್ ಲಾಗೌಟ್ ಚೆಕ್ ಮಾಡಿ, ಇದು ಕೂಡ ಈಸಿಯಾಗಿಲ್ಲ. ಫುಲ್ ಟೈಮ್ ನೀವು ಕಾಲಲ್ಲಿ ಇದ್ಕೊಂಡು ಕಷ್ಟಪಟ್ಟು ಟೆಕ್ಸ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಇದ್ದೀರಾ ಈ ಲೊಕೇಶನ್ಗೆ ಇವ್ರನ್ನ ಅಪಾಯಿಂಟ್ ಮಾಡಿ, ಆ ಥರ ಎಲ್ಲ ತುಂಬ ಡಿಫ್ರೆಂಟ್ ಟೈಪ್ಸಲ್ಲಿ ಇರುತ್ತೆ. ಸೊ ಆ ಥರ ನೀವು ನಿಮ್ಮ ಜಾಗದಲ್ಲೇ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಹಾಸ್ಟೆಲಲ್ಲೇ ಕೂತ್ಕೊಂಡು ನೀವು ಕೋಆರ್ಡಿನೇಟ್ ಮಾಡ್ತಾ ಇರ್ಬೋದು. ಈ ಥರ ಕೋಆರ್ಡಿನೇಟ್ ಮಾಡೋದ್ರಿಂದ ನಿಮಗೆ ಕಮಿಷನ್ ಎಲ್ಲ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ 10 ಮೆಂಬರ್ಸಿಂದ ನಿಮಗೆ 1000 ರೂಪೀಸ್ ಸಿಗುತ್ತೆ. ಇದೇ ಥರ ಅವ್ರು ಹೇಳ್ತಾರೆ ಇಲ್ಲ ಇದೇ ವರ್ಕ್ ಕಂಟಿನ್ಯೂ ಆಗುತ್ತೆ, ಫಾರ್ 5 ಡೇಸ್ ಇರುತ್ತೆ, 10 ಡೇಸ್ ಇರುತ್ತೆ ಅಂತ. ಸೊ ನೀವು ಹತ್ರ 5 ಡೇ 10 ಡೇಸ್ ಕೂಡ ಸೇಮ್ ಪೀಪಲ್ನ ನೀವು ಕೋಆರ್ಡಿನೇಟ್ ಮಾಡ್ಕೊತಾ ಹೋದರೆ ನಿಮಗೆ ಆರಾಮಾಗಿ 10 ಡೇಸಿಗೆ 10,000 ಬರುತ್ತೆ, 5 ಡೇಸ್ ಮಾತ್ರ 5,000 ಬರುತ್ತೆ. ಈ ಥರ ತುಂಬ ಈವೆಂಟ್ಸ್ ಇರುತ್ತೆ, ತುಂಬ ಟೈಪ್ಸ್ ಆಫ್ ಕಮಿಷನ್ಸ್ ಇಟ್ಕೋಬೋದು, ತುಂಬ ಡಿಫ್ರೆಂಟ್ ಆಗ್ತಿರುತ್ತೆ. ಆರಾಮಾಗಿ ದುಡ್ಡು ಮಾಡ್ಬೋದು. ನಾನು ನಿಜ ಹೇಳ್ತಿದ್ದೆ, ನಾನೇನಾದರೂ MBBS ಸೇರ್ಕೊಂಡಿರಲಿಲ್ಲ ಅಂತಂದರೆ ನಾನು ನಿಜವಾಗ್ಲೂ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಸೇರ್ಕೋತಿದ್ದೆ. ಈವೆಂಟ್ ಮ್ಯಾನೇಜ್ಮೆಂಟ್ ನಂದೇ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ಅಷ್ಟು ದುಡ್ಡು ಮಾಡ್ಬೋದು ಇದರಲ್ಲಿ ನಿಜ, ಒಳ್ಳೆ ತಲೆ ಉಪಯೋಗಿಸಿದ್ರೆ, ಒಳ್ಳೆ ಕಾಂಟ್ಯಾಕ್ಟ್ಸ್ ಇಟ್ಕೊಂಡ್ರೆ ಆಯಿತಾ. ಇಲ್ಲ ನನಗೆ ಕಾಂಟ್ಯಾಕ್ಟ್ಸ್ ಇಲ್ಲ, ನಾನು ಹೋಗಿ ಹಿಂಗೆ ಕೋಆರ್ಡಿನೇಟ್ ಮಾಡಿ ಅರೇಂಜ್ ಮಾಡೋಕ್ಕಾಗೋದಿಲ್ಲ, ನಂಗೆ ಈ ಕಡೆ ಯಾರೂ ಜನಗಳು ಗೊತ್ತಿಲ್ಲ ಹಂಗೆ ಅರೇಂಜ್ ಮಾಡೋದಕ್ಕೆ, ಮತ್ತು ಈ ಕಡೆ ಕ್ಲೈಂಟ್ ಕಾಂಟ್ಯಾಕ್ಟ್ಸ್ ಇಲ್ಲ ನನ್ನ ಹತ್ರ ಅಂತ ಅಂದರೆ ನೀವೇನು ಮಾಡ್ಬೋದು, ಇಲ್ಲ ನಾನೇ ಹೋಗಿ ಮಾಡ್ತೀನಿ ಕೆಲಸನ ಅಂತಂದರೆ ಆ ಥರನೂ ಮಾಡ್ಬೋದು. ತುಂಬ ಆಪ್ಷನ್ಸ್ ಇರುತ್ತೆ ಆಯಿತಾ. ಹೇಗೆ ಅಂತಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಒಂದು ಮದುವೆಯಲ್ಲಿ ಒಂದು ಹಾಸ್ಟೆಸ್ ಬೇಕಾಗಿರ್ತಾರೆ, ಲೈಕ್ ಗೆಸ್ಟ್ನ ವೆಲ್ಕಮ್ ಮಾಡೋದಕ್ಕೆ, ಬಂದವ್ರಿಗೆ ಲೈಕ್ ಫ್ಲವರ್ಸ್ ಕೊಡೋದಕ್ಕೆ, ಮತ್ತು ಕ್ಯಾಟ್ರಿಂಗ್ ವರ್ಕ್, ಈ ಥರ ತುಂಬ ನನಗೆ ಹೇಳೋದಕ್ಕಾಗಲ್ಲ ಅಷ್ಟು ಲಿಸ್ಟ್ ಆಫ್ ವರ್ಕ್ಸ್ ಇರುತ್ತೆ. ಪ್ರಮೋಟರ್ಸ್ ಅಂತೆ ಆ ಥರ ತುಂಬ ವರ್ಕ್ಸ್ ಇರುತ್ತೆ. ಇದಕ್ಕೆಲ್ಲನೂ ಅಷ್ಟೇ ನಿಮಗಿಲ್ಲ ನಾನು ಸ್ಯಾಟರ್ಡೆ ಸಂಡೇ ಅಷ್ಟೇ ಫ್ರೀ ಇರ್ತೀನಿ, ನನಗೆ ಈ ಥರ ಯಾವುದೇ ಕಾಂಟ್ಯಾಕ್ಟ್ಸ್ ಇಲ್ಲ, ನಾನೇ ಹೋಗಿ ಮಾಡ್ತೀನಿ ಅಂತಂದರೂ ಕೂಡ ನಿಮಗೆ ಆಗ್ತಿರ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ಲು ಸ್ಯಾಟರ್ಡೆ ಸಂಡೇ 2 ದಿನ ವರ್ಕ್ ಇದೆ, ಮಧ್ಯಾಹ್ನ ಟು ಈವ್ನಿಂಗ್ ಇರುತ್ತೆ, ಒಂದು 6 hours ವರ್ಕ್ ಇದೆ, 1 ಪರ್ಸನಿಗೆ 800-1000 ರೂಪೀಸ್ ಪೇಮೆಂಟ್ ಅಂತ ಇರುತ್ತೆ. ನೀವು ಅಲ್ಲಿನೂ ಕಾಲ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ ನಾನು ಬರ್ತೀನಿ ಅಂತ ಹೋಗಿ ನೀವು ಅಲ್ಲಿನೂ ಹೋಗ್ಬೋದು. ಬಟ್ ಏನಂದರೆ ನೀವು ಬ್ಯಾಂಗ್ಳೂರಲ್ಲಿದ್ದರೆ ತುಂಬ ಇವೆಂಟ್ಸ್ ಆಗ್ತಿರುತ್ತೆ, ಲೈಕ್ ಮೇನ್ ಸಿಟೀಸ್ ಬ್ಯಾಂಗ್ಳೂರು, ಮುಂಬೈ, ಇಲ್ಲೆಲ್ಲ ತುಂಬ ನಿಮಗೆ ಮೇನ್ ಇವೆಂಟ್ಸ್ ಆಗ್ತಿರುತ್ತೆ. ನಿಮಗೆ ಈಸಿಯಾಗಿ ಡೈಲಿ ವರ್ಕ್ ಬೇಕಂದ್ರೂ ಡೈಲಿ ಕೂಡ ನಿಮಗೆ ವರ್ಕ್ ಸಿಗ್ತಾ ಇರುತ್ತೆ ಆಯಿತಾ. ನಾನು ಹೋಗಿ ವರ್ಕ್ ಮಾಡಲ್ಲ ಅಂತಂದರೆ ಈಗ ನಾನು ಹಿಂಗೆ ಮಾಡ್ತಿದ್ದೀನಿ, ಇಲ್ಲಿ ಹುಬ್ಳಿಯಲ್ಲಿ ಕೂತ್ಕೊಂಡು ನಾನು ಹಿಂಗೆ ಕೋಆರ್ಡಿನೇಟ್ ಮಾಡ್ತೀನಿ. ಈ ಥರ ಕಾಂಟ್ಯಾಕ್ಟ್ಸು ಫಸ್ಟ್ ಈ ಕಾಂಟ್ಯಾಕ್ಟ್ಸ್ ಬರೋದಕ್ಕೂ ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿ, ಓವರ್ ನೈಟಲ್ಲಿ ನಿಮಗೆಲ್ಲೂ ಕಾಂಟ್ಯಾಕ್ಟ್ ಸಿಕ್ಕಲ್ಲ. ನೀವು ಇದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆಗಿ ಡೀಪಾಗಿ ಹೋಗಿದ್ರೆ ಅಷ್ಟೇ ನಿಮಗೂ ಎಲ್ಲ ಕಡೆಯಿಂದ ಕಾಂಟ್ಯಾಕ್ಟ್ ಸಿಗುತ್ತೆ. ನೀವು ಒಂದು ಸತಿ ಹೋದರೆ ಆಬ್ವಿಯಸ್ಲಿ ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ವಲ್ಪ ತಲೆ ಉಪಯೋಗಿಸಿ ಎಲ್ಲ ಕಡೆ ಪ್ರೆಸೆನ್ಸ್ ಆಫ್ ಮೈಂಡ್ ಆ್ಯಕ್ಟಿವ್ ಆಗಿರಬೇಕು. ಸೊ ನೀವೀಗ ಕೇಳ್ಬೋದು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಹೇಗೆ ಸ್ಟಾರ್ಟ್ ಮಾಡಲಿ. ಹೌದು ನಂಗೆ ನಾನೇ ಹೋಗಿ ವರ್ಕ್ ಮಾಡ್ತೀನಿ, ನಂಗೆ ಇಷ್ಟ, ಅಥವಾ ನನಗೆ ಮ್ಯಾನ್ ಪವರ್ ಆದರೂ ಮಾಡ್ತೀನಿ, ಸ್ಟಾರ್ಟಿಂಗ್ ಕಲ್ತ್ಕೊಳ್ತೀನಿ ಅಂತಂದರೆ. ಸೊ ಇದಕ್ಕೆಲ್ಲ ಹೇಗೆ ಮಾಡಬೇಕು ಅಂತಂದರೆ
ನಾನು ನಿಮಗೆ ವಿಡಿಯೋ ಕೆಳಗಡೆ ಸ್ವಲ್ಪ ವಾಟ್ಸಪ್ ಲಿಂಕ್ನ ಕೊಟ್ಟಿರ್ತೀನಿ, ಒಂದು 2-3 ವಾಟ್ಸಪ್ ಗ್ರೂಪ್ ಲಿಂಕ್ಸ್ ಕೊಟ್ಟಿರ್ತೀನಿ, ಅದೆಲ್ಲ ಜಾಯ್ನ್ ಆಗಿ. ಅದೆಲ್ಲನೂ ಲೈಕ್ ಬ್ಯಾಂಗ್ಳೂರು ಈವೆಂಟ್ಸ್ ಅಥವಾ ಹೊರಗಡೆ ನಡೆಯೋ ಇವೆಂಟ್ದೆಲ್ಲ ಬೇರೆ ಕಡೆ ಬ್ಯಾಂಗ್ಳೂರು ಬಿಟ್ಟು ಬೇರೆ ಕಡೆದು ಕೂಡ ಆ ಗ್ರೂಪಲ್ಲಿ ಹಾಕ್ತಿರ್ತಾರೆ. ಆ ಗ್ರೂಪಲ್ಲೆಲ್ಲ ಲೈಕ್ ಸೊ ರಿಕ್ವೈರ್ಡ್ ಇದಕ್ಕೆ ವರ್ಕ್ ಬೇಕು ಅಂತೆಲ್ಲ ಆ ಗ್ರೂಪಲ್ಲಿ ಆಗ್ತಿರ್ತಾರೆ. ತುಂಬ ನೀವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಟೈಪ್ಸ್ ಆಫ್ ವರ್ಕ್ ಆಗ್ತಿರ್ತಾರೆ ಅದರಲ್ಲಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಗ್ರೂಪಿಗೆ ಜಾಯ್ನ್ ಆಗಿ. ಸೊ ಇದು ನನ್ನ ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ಮ. ಇದನ್ನು ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ಬಿಕಾಸ್ ನಾನು ಇಲ್ಲಿ ಹಾಸ್ಟೆಲ್ ಕೂತ್ಕೊಂಡೇ ನಾನು ಕೋಆರ್ಡಿನೇಟ್ ಮಾಡಿಕೊಂಡು ಮಾಡ್ಬೋದು. ಒಳ್ಳೆ ಅರ್ನಿಂಗ್ಸ್ ಇದೆ ಇದರಲ್ಲೂ ಕೂಡ. ಬಟ್ ಸ್ವಲ್ಪ ಕಷ್ಟನೇ, ಅಷ್ಟು ಈಸಿಯಾಗಿ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ನೀವು ಫುಲ್ ಟೈಮ್ ಕಾಲಲ್ಲಿ ಟೆಕ್ಸ್ಟಲ್ಲಿ ಇರಬೇಕು, ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಆ ಥರ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಸೊ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬಂದುಬಿಟ್ಟು, ನಾನು ಪಾರ್ಟ್ ಟೈಮ್ ಎಮ್ ಸಿ ಅಂದರೆ ಆ್ಯಂಕರ್. ನಾನು ಈ ಕಾರ್ಪೊರೇಟ್ ಈವೆಂಟ್ಸು ಅಥವಾ ಯಾವುದಾದ್ರೂ ಬ್ರ್ಯಾಂಡ್ ಲಾಂಚು, ಮದುವೆ ಪಾರ್ಟೀಸ್, ಮೆಹಂದಿ, ಬರ್ಡೇ ಪಾರ್ಟೀಸ್, ಈ ಥರ ಎಲ್ಲ ಇವೆಂಟ್ಸ್ಗೆ ಆ್ಯಂಕರ್ಸ್ ಇರ್ತಾರಲ್ವ. ಸೊ ಆ ಥರ ಕೆಲಸನ ನಾನು ಆಫ್ಲೈನಲ್ಲಿ ಹೋಗಿ ಮಾಡ್ತೀನಿ, ಆಯಿತಾ. ನಾನು ಆ್ಯಂಕರಾಗಿ ಮಾಡ್ತೀನಿ. ಸೊ ಇದಕ್ಕೆಲ್ಲ ನಿಜ ಹೇಳ್ತಿದ್ದೀನಿ, ನೀವೇನಾದರೂ ನಿಮಗೆ ಒಳ್ಳೆ ಮಾತಾಡೋ ಕೆಪಾಸಿಟಿ ಇದೆ ಅಂದರೆ, ನಿಮಗೆ ಚೆನ್ನಾಗಿ ಮಾತಾಡೋಕ್ಕಿದೆ, ನಿಮಗೆ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ ಅಂದರೆ, ನಿಜ ಹೇಳ್ತಿದ್ದೀನಿ, ಎಮ್ ಸಿ ಥಿಂಗ್ನ ಚೂಸ್ ಮಾಡ್ಕೊಳ್ಳಿ. ಒಳ್ಳೆ ದುಡ್ಡಿದೆ ಇದಕ್ಕೆ. ಒಂದು ಇವೆಂಟ್ಗೆ ಕೆಲವೊಂದು ಒಳ್ಳೆ ಪ್ರೊಫೆಷ್ನಲ್ ಎಮ್ ಸಿಸ್ಗೆಲ್ಲ 50K 30K ಪರ್ ಇವೆಂಟ್ ಅಂತಂದರೆ ಲೈಕ್ 2-3 hours ಇವೆಂಟಿಗೆ ನಿಮಗೆ 30K 20K 40K 50K ಇದ್ರೆ 1 lakh ಒಳ್ಳೆ ನೀವು ಪ್ರೊಫೆಷನ್ಗೆ ಹೋಗ್ತಾ ಇದ್ದರೆ ತುಂಬ ಪೇಮೆಂಟ್ ಚೆನ್ನಾಗಿದೆ. ಸೊ ನನಗೆ ಇದು ಪ್ರೊಫೆಷ್ನಲ್ ಎಲ್ಲ ಬೇಕಾಗಿಲ್ಲ, ಸುಮ್ಮನೆ ನನ್ನ ಖರ್ಚಿಗೆ ನಂಗೆ ದುಡ್ಡಿಗೆ ಬೇಕಾಗಿತ್ತು ಅಂತ ನಂಗೆ ಯಾವುದಾದ್ರೂ ಬಿಕಾಸ್ ನಂಗೆ ಮಾತಾಡೋಕ್ಕಾಗ್ತಿತ್ತು, ನಂಗೆ ಆ್ಯಂಕರಿಂಗ್ ಮಾಡೋಕ್ಕೆ ಸ್ವಲ್ಪ ಅಭ್ಯಾಸ ಇತ್ತು. ಸೊ ಈ ಥರ ಇವೆಂಟ್ಸ್ ಇದ್ದಾಗೆಲ್ಲ ನನಗೆ ಕರೀತಾರೆ, ಈ ಥರ ಆ್ಯಂಕರಿಂಗ್ ಇವೆಂಟ್ಸ್ ಇದ್ದಾಗೆಲ್ಲ ನನಗೆ ಕರೀತಾರೆ. ಸೊ ನಾನು ಹೋಗ್ಬಿಟ್ಟು ಅದಕ್ಕೆ ಮಾಡಿಕೊಡ್ತಿದ್ದೆ. ಇದಕ್ಕೆಲ್ಲ ಒಳ್ಳೆ ಪೇಮೆಂಟ್ ಕೂಡ ಇರುತ್ತೆ. ಲೈಕ್ ಪರ್ ಇವೆಂಟ್ ನಾನು ಈಗಲೂ ಕೂಡ 10K 12K 8K ಎಲ್ಲ ಚಾರ್ಜ್ ಮಾಡ್ತೀನಿ ಎಮ್ ಸಿದು ಆ್ಯಂಕರಿಂಗ್ ಇವೆಂಟ್ಸಿಗೆ. ಇದಕ್ಕೆಲ್ಲ ಒಳ್ಳೆ ಪೇಮೆಂಟ್ ಇರುತ್ತೆ. ಸೊ ನಾನು ಆಫ್ಲೈನಾಗಿ ಮಾಡೋದಂದರೆ ಈ ಆ್ಯಂಕರಿಂಗ್ದಷ್ಟೇ ಮಾಡ್ತೀನಿ. ಇನ್ನು ಆ ಮ್ಯಾನ್ ಪವರ್ದು ಕೂತ್ಕೊಂಡು ಇಲ್ಲಿಂದನೇ ಆರ್ಗನೈಸ್ ಮಾಡೋದು, ಕೋಆರ್ಡಿನೇಟ್ ಮಾಡೋದು ಮಾಡ್ತೀನಿ. ಮತ್ತು ಈ ಆ್ಯಂಕರಿಂಗ್ ಕೂಡ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾನು ಹೇಳಿದ್ನಲ್ಲ ವಾಟ್ಸಪ್ ಗ್ರೂಪು, ಆ ಗ್ರೂಪಲ್ಲೇ ಹಾಕ್ತಾರೆ ಕೂಡ ಲೈಕ್ ಎಮ್ ಸಿ ರಿಕ್ವೈರ್ಡ್ ಫಾರ್ ಸೊ ಆ್ಯಂಡ್ ಸೊ ಇವೆಂಟು, ಸೊ ಆ್ಯಂಡ್ ಸೊ ಪ್ಲೇಸು, ಟೈಮಿಂಗ್ಸ್ ಎಲ್ಲ ಹಾಕ್ತಾರೆ, ಪೇಮೆಂಟ್ ಕೂಡ ಇಷ್ಟಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಈಗ ಬರ್ಡೇ ಪಾರ್ಟೀಸ್ ಎಲ್ಲ ಲೈಕ್ 2 hours 3 hours ಅಷ್ಟೇ ಇರುತ್ತೆ. ಅವಕ್ಕೆಲ್ಲ ನಿಮಗೆ 5K 8K 10K ಪೇ ಮಾಡ್ತಾರೆ. ಮತ್ತು ಮೆಹಂದಿ ಫಂಕ್ಷನ್, ಸಂಗೀತ ಫಂಕ್ಷನ್ನು, ಇದಕ್ಕೆ ಸ್ಟಾರ್ಟಿಂಗಲ್ಲೆಲ್ಲ ನಿಜವಾಗ್ಲೂ ಕಡಿಮೆ ಪೇಮೆಂಟ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ನಾನೇ ಫಸ್ಟ್ ಇವೆಂಟ್ ಮಾಡಿದ್ದೇನೆ 3K ಹಂಗೆ. ಆಮೇಲೆ ಹೋಗ್ತಾ ಈಗೆಲ್ಲ ನಾನು ಪರ್ ಇವೆಂಟ್ 10K 12K ತನಕ ಎಲ್ಲ ಚಾರ್ಜ್ ಮಾಡ್ತೀನಿ. ಲೈಕ್ ಅದೆಲ್ಲ ಈಸಿ ಇರುತ್ತೆ. ಹೇಗಂತಂದರೆ ನಿಮಗೆ ಜಸ್ಟ್ ಟ್ಯಾಲೆಂಟ್ ಇರಬೇಕು, ಮಾತಾಡೋ ಟ್ಯಾಲೆಂಟ್ ಇರಬೇಕು ಅಷ್ಟೇ. ಅಲ್ಲಿ ಹೋದ್ಮೇಲೆ ನಿಮಗೆ ಒಂದು ಇವೆಂಟಿಗೆ 2 hours 3 hours ಅಷ್ಟಕ್ಕೆ ನೀವು ಆರಾಮಾಗಿ 6K 8K 10K ಈಗ ಚಾರ್ಜ್ ಮಾಡ್ಬೋದು. ಮತ್ತು ನಾನು ಬ್ಯಾಂಗ್ಳೂರಲ್ಲೂ ಇಲ್ಲ, ನಾನು ಬೇರೆ ಕಡೆ ಇರ್ತೀನಿ, ನನಗೆ ಇಲ್ಲಿಗೆ ನನಗೂ ಆ್ಯಂಕರಿಂಗ್ ಮಾಡೋಕ್ಕೆಲ್ಲ ಆಗುತ್ತೆ. ನಾನು ಹೇಗೆ ಮಾಡಬೇಕು ಅಂತ ಅಂದರೆ, ನಾನೇಗೆ ಇದೆಲ್ಲ ಹುಬ್ಳಿಯಲ್ಲಿ ನನಗೆ ಆಬ್ವಿಯಸ್ಲಿ ಯಾವುದೇ ಕಾಂಟ್ಯಾಕ್ಟ್ ಇರಲಿಲ್ಲ, ಹುಬ್ಳಿ ಯಾವುದೇ ವಾಟ್ಸಪ್ ಗ್ರೂಪ್ ಇರಲಿಲ್ಲ. ಬಟ್ ಹೇಗೆ ಮಾಡ್ತೆ ಅಂತಂದರೆ, ಲೈಕ್ ಎವ್ರಿ ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಏನಿರ್ತಲ್ಲ, ನೀವು ಗೂಗಲ್ ಮಾಡಿದ್ರೆ ಬರುತ್ತೆ. ಲೈಕ್ ಇವೆಂಟ್ ಮ್ಯಾನೇಜ್ಮೆಂಟ್ ನಿಯರ್ ಮೀ ಅಂತ ನೀವು ಗೂಗಲ್ ಮಾಡಿದ್ರೆ ನಿಮಗೆ ತುಂಬ ಬರುತ್ತೆ ನಿಮ್ಮ ಏರಿಯಾದಲ್ಲಿ. ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ಹೇಳಿ ಲೈಕ್ ನಾನು ಆ್ಯಂಕರಿಂಗ್ ಮಾಡ್ತೀನಿ, ಸೊ ನಿಮ್ಗೆ ಯಾವ್ದಾದ್ರು ಈವೆಂಟ್ಸಿಗೆ ಆ್ಯಂಕರ್ ಬೇಕು ಅಂತ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಐ ವಿಲ್ ಕಮ್ ಆ್ಯಂಡ್ ಡೂ ದ ಇವೆಂಟ್ ಫಾರ್ ಯು ಅಂತ ನೀವು ಆ ಥರನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ಯಾವಾಗಲೂ ನಾವು ಆಪರ್ಚುನಿಟಿ ಬರಲಿ ಅಂತ ಕಾಯ್ಕೊಂಡು ಹೋಗಬಾರ್ದು, ನಾವು ಹುಡ್ಕೊಂಡು ಹೋಗಬೇಕು, ಆಯಿತಾ. ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ ನಮ್ಮ ಮನೆ, ಅಥವಾ ಮನೇಲಿ ಕಷ್ಟ ಇದೆ, ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ಅಂದರೆ ಮಾಡಿ. ಇಲ್ಲ ನಂಗೆ ಆಗೋದಿಲ್ಲ, ನಂಗೆ ಇದೇನೂ ಆಗಲ್ಲ, ನಾನು ಓದ್ಕೋಬೇಕು ಅಂತಂದರೆ ಓದ್ಕೊಳ್ಳಿ. ಇಟ್ಸ್ ಅಪ್ ಟು ಯು. ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಈಗ ನನಗೂ ಇನ್ನು ಎಕ್ಸಾಮ್ ಹತ್ರ ಬರ್ತಿದೆ. ನಾನು ಇದೆಲ್ಲ ಆಬ್ವಿಯಸ್ಲಿ ಆಲ್ಮೋಸ್ಟ್ ಒಂದು 15 days 1 month ಆಯಿತು ನನಗೆ ಮ್ಯಾನ್ ಪವರ್ ಮಾಡೋದೆಲ್ಲ ಸ್ಟಾಪ್ ಮಾಡಿದ್ದೀನಿ ಕಂಪ್ಲೀಟಾಗಿ. ಬಿಕಾಸ್ ಸಾಕು, ನನಗೇನು ನನ್ನ ಖರ್ಚಿಗೆ ಬೇಕಾಗಿತ್ತು ಸ್ಟೂಡೆಂಟ್ ಲೈಫಲ್ಲಿ. ನಂಗೆ ಟ್ರಿಪ್ಸ್ಗೆ ಹೋಗೋಕ್ಕಾಗಲಿ, ಮನೇಲಿ ನಂಗೆ ಎಲ್ಲದಕ್ಕೂ ಕೇಳೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ನಂಗೆ ಎಷ್ಟು ಬೇಕೋ ಅಷ್ಟು ನಾನು ದುಡ್ಡು ಮಾಡ್ಕೊಂಡಿದ್ದೀನಿ. ನನ್ನಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಆಲ್ ದಿಸ್. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಮಾಡಿ, ನಿಜವಾಗ್ಲೂ ಒಳ್ಳೆ ದುಡ್ಡು ಮಾಡ್ಬೋದು. ಐಡಿಯಾ ಉಪಯೋಗಿಸಿ, ಬಟ್ ಎಲ್ಲೋದ್ರು ಏನು ಮಾಡಿದ್ರು ಸೇಫಾಗಿ ಮಾಡಿ. ಮತ್ತು ಯಾರಿಗಾದ್ರೂ ಇನ್ನೊಂದು ಸ್ವಲ್ಪ ಏನಾದರೂ ನಿಮಗೆ ಐಡಿಯಾಸ್ ಬೇಕು, ಹೆಲ್ಪ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಆದಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನನಗೂ ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ, ಎಲ್ಲರಿಗೂ ನಿಜವಾಗಲೂ ರಿಪ್ಲೈ ಮಾಡ್ಕೊಂಡು ಕೂರೋದಕ್ಕೆ, ಒಬ್ರೊಬ್ರಿಗೂ ಗೈಡ್ ಮಾಡೋಕ್ಕೆ ಕಷ್ಟನೇ. ಸೊ ಅದಕ್ಕಾಗಿ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ. ಆದಷ್ಟು ನಿಮಗೆ ಎಲ್ಲಾದರೂ ಸ್ವಲ್ಪ ಡೌಟ್ಸ್ ಇದ್ದರೆ, ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ DM ಮಾಡಿ. ಆದಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಸೊ ನಾನು ಈ ಒಂದು ವಿಡಿಯೋಯಿಂದ ಅಟ್ಲೀಸ್ಟ್ ಒಬ್ಬರೋ ಇಬ್ರಿಗೂ ಯೂಸ್ಫುಲ್ಲಾಗಿ ಅವ್ರಿಗೆ ಕೆಲಸ ಮಾಡೋದಕ್ಕಾಯಿತು ಅಂದರೆ ಐ ವಿಲ್ ಬಿ ವೆರಿ ಹ್ಯಾಪಿಯೆಸ್ಟ್ ಪರ್ಸನ್. ಸೊ ಯಾ, ದಟ್ಸ್ ಇಟ್. ಬಾಯ್.